ಈಗ ಪೆನ್ ಡ್ರೈವ್ ಆರೋಪಿಗಳಿಗೆ ಈಗ ನಡುಕ ಶುರು ಆಗಿದೆ. ಇಷ್ಟು ದಿನ ಇರ್ಲಿಲ್ವೇನೋ, ಇತ್ತು. ಆದ್ರೆ ಒಂದಿಷ್ಟು ಅಭಯ ಇದ್ದಂಗೆ ಕಾಣಿಸ್ತಾ ಇತ್ತು. ಕಾರ್ತಿಕ್ ಹಾಗೂ ದೇವರಾಜಗೌಡರು ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಈಗ ಪ್ರಕರಣ ಸಂಬಂಧ ಇಬ್ಬರಿಗೆ ನೋಟಿಸ್ ಅನ್ನ ಎಸ್ಐಟಿ ನೀಡಿದೆ. 24 ಗಂಟೆ ಒಳಗಡೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ತನಿಖೆಯ ನಂತರ ಪೆನ್ ಡ್ರೈವ್ನ ಸತ್ಯಾಸತ್ಯತೆ ಬಯಲಾಗುವಂತಹ ಸಾಧ್ಯತೆ ಇದೆ. ಕಾರಣ ಕಾರ್ತಿಕ್ ಹೇಳ್ತಾ ಇರುವಂತದ್ದು, ನಾನು ಪೆನ್ ಡ್ರೈವ್ ಅನ್ನ ದೇವರಾಜಗೌಡರಿಗೆ ಕೊಟ್ಟಿದ್ದೆ ಅಂತ ಹೇಳಿ. ಈಗ ದೇವರಾಜೇಗೌಡರು ಏನು ಹೇಳ್ತಾ ಇದ್ದಾರೆ, ಇದರ ಹಿಂದೆ ಎಲ್ಲ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕಾರ್ತಿಕ್ ಕೇವಲ ಬರೀ ದೇವರಾಜೇಗೌಡರಿಗೆ ಪೆನ್ ಡ್ರೈವ್ ಕೊಟ್ಟಿದ್ದಾರೆ ಅನ್ನೋದಾದ್ರೆ, ಇನ್ನುಳಿದಂಥ ಸರಬರಾಜನ್ನ ಮಾಡಿದ್ಯಾರು? ಈಗ ಈ ನೋಟಿಸನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ವಿಚಾರದಲ್ಲಿ ತೆಗೆದುಕೊಳ್ಬೇಕಾಗಿದೆ ಕಾರ್ತಿಕ್ರನ್ನ. ಪೆನ್ ಡ್ರೈವ್ ಹಂಚಿರುವಂಥ ಪ್ರಕರಣದಲ್ಲಿ, ಅದು ಹಾಸನದಲ್ಲಿ ಸೈಬರ್ನಲ್ಲಿ ದಾಖಲಾಗಿತ್ತು ಪ್ರಕರಣ. ನನ್ನ ಸಹೋದ್ಯೋಗಿ ಈಗ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈಗ ಇಲ್ಲಿಯವರೆಗೂ ಕೂಡ ಮೌನದಲ್ಲಿದ್ರು. ಯಾಕೆ ಹಾಸನದ ಸೈಬರ್ನವರು ಕಾರ್ತಿಕ್ನನ್ನ ಇಲ್ಲಿಯವರೆಗೂ ಕೂಡ ವಿಚಾರಣೆ ಮಾಡಿಲ್ವಾ? ಅರುಣ್, ಮೊದಲು ಪೆಂಡ್ರೈವ್ ಹಂಚಿಕೆ ಸಂಬಂಧ FIR ದಾಖಲಾಗಿರ್ತಕ್ಕಂಥ ನವೀನ್ ಗೌಡ ಹಾಗೂ ಇತರರು ಅಂತೇಳಿ. ಹಾಗಾಗಿ ನವೀನ್ ಗೌಡಗೆ ಮೊದಲು ಹುಡುಕಾಟವನ್ನು ನಡೆಸ್ತಾರೆ, ಆತನನ್ನು ವಿಚಾರಣೆಗೆ ಬಂದೋಗ್ಲಿಕ್ಕೂ ಸಹ ಹೇಳಿರ್ತಾರೆ. ಅಷ್ಟರಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಹಾಗೂ HD ರೇವಣ್ಣ ವಿರುದ್ಧ ಪ್ರಕರಣಗಳು ದಾಖಲಾಗ್ತವೆ. ಆ ತನಿಖೆ ವೇಗವಾಗಿ ನಡೀತಾ ಇರುತ್ತೆ. ಇದೇ ಸಂಬಂಧದಲ್ಲಿ ಪೆಂಡ್ರೈವ್ ಹಂಚಿದವ್ರನ್ನ ಯಾಕೆ ಕ್ರಮ ಕೊಂಡಿಲ್ಲ ಅಂತೇಳಿ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ಮುಗಿಬೀಳ್ತಾರೆ. ಅಲ್ಲದೆ 4 ಆರೋಪಿಗಳಿದ್ದಾರೆ, ಅವರು ನಿರೀಕ್ಷಣೆ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ, ಅದು ಸಹ ವಜಾಗುತ್ತೆ. ಈಗ ಆ ಪ್ರಕರಣವನ್ನು SIT ಅಧಿಕಾರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಮೊದಲು ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಇರುವಂಥ ವಿಡಿಯೋಗಳನ್ನು ಪೆಂಡ್ರೈವ್ ಯಾರು ಅಪ್ಲೋಡ್ ಮಾಡಿದ್ರು, ತೆಗೆದುಕೊಂಡ್ರು, ಅಲ್ಲಿಂದ ದೇವರಾಜೇಗೌಡರಿಗೆ ಯಾರು ಕೊಟ್ಟರು ಅಂತ ಇವೆಲ್ಲವನ್ನು ಮೊದಲು ತನಿಖೆಗೆ ಈಗ SIT ಮುಂದಾಕಿರ್ತಕ್ಕಂಥದ್ದು. ಈಗಾಗಲೇ ಕಾರ್ತಿಕ್ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿ, ನಾನು ದೇವರಾಜೇಗೌಡ ಅವರಿಗೆ ಪೆಂಡ್ರೈವನ್ನು ಕೊಟ್ಟಿದ್ದು ಬಿಟ್ಟರೆ ಬೇರೆ ಯಾರಿಗೂ ಕೊಟ್ಟಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ. ಆದರೆ ದೇವರಾಜೇಗೌಡ ಅವರು ಹೇಳ್ತಾ ಇರ್ತಕ್ಕಂಥದ್ದು, DK ಶಿವಕುಮಾರ್ ಅವರನ್ನು ಮೊದಲು ಭೇಟಿಯಾಗಿ ಅವರಿಗೆ ಪೆಂಡ್ರೈವನ್ನು ನೀಡಿದ್ರು, ಆ ನಂತರ ನನಗೆ ಕೊಟ್ಟಿದ್ರು, ನಾನು ಅದನ್ನು ಸೀಲ್ ಮಾಡಿ ಇಟ್ಟಿದ್ದೇನೆ ಅಂತ ದೇವರಾಜೇಗೌಡರು ಗಂಭೀರ ಆರೋಪವನ್ನು ಮಾಡ್ತಿದ್ರು. ಹಾಗಾಗಿಯೇ ಈಗ SIT ಅಧಿಕಾರಿಗಳು ಕಾರ್ತಿಕ್ ಹಾಗೂ ದೇವರಾಜೇಗೌಡರಿಗೆ ನೋಟಿಸನ್ನು ಜಾರಿ ಮಾಡಿ, ನೋಟಿಸ್ ತಲುಪಿದ 24 ಗಂಟೆ ಒಳಗೆ ನೀವು ಹಾಜರಾಗಿ ಇದಕ್ಕೆ ಉತ್ತರವನ್ನು ನೀಡಬೇಕಂತ ಸೂಚನೆಯನ್ನು ಕೊಟ್ಟರೆ. ಈ ಪ್ರಕರಣ ಏನಿದೆ, ಇದರಲ್ಲಿ ಮೊದಲು ಈಗ ಪ್ರಜ್ವಲ್ ರೇವಣ್ಣಿಂದ ವಿಡಿಯೋಗಳನ್ನು ತೆಗೆದುಕೊಂಡ ಮೇಲೆ ಅದನ್ನು ಪೆಂಡ್ರೈವ್ ಹಾಕಿ ಕಾರ್ತಿಕ್ ಅಥವಾ ದೇವರಾಜೇಗೌಡ ಯಾರಿಗಾರ ಕೊಟ್ಟಿದ್ರ, ಅವಾಗ ಅದರಲ್ಲಿ ಕೆಲವು ವಿಡಿಯೋ ಫೋಟೋಗಳನ್ನು ಪೆಂಡ್ರೈವ್ಗೆ ತುಂಬಿ ಹಾಸನದ ಜನನಿಬಿಡ ಪ್ರದೇಶದಲ್ಲಿ ಬಿಸಾಡಿದವರು ಯಾರು, ಇದರಿಂದ ಯಾರ ಪ್ರಭಾವ ಇದೆ, ಯಾರ ಶಕ್ತಿ ಇದೆ, ಯಾರ ಕಾಣದ ಕೈಗಳಿದ್ದಾವೆ, ಅಲ್ಲದೆ ಪೆಂಡ್ರೈವ್ಗಳನ್ನು ಖರೀದಿ ಎಲ್ಲಿ ಮಾಡಿದ್ರು, ವಿಡಿಯೋಗಳನ್ನು ಅಪ್ಲೋಡ್ ಎಲ್ಲಿ ಮಾಡಿದ್ರು, ಎಲ್ಲವೂ ಸಹ ಈಗ ಹೊರಬೀಳಬೇಕಾಗಿದೆ. ಹಾಗಾಗಿ ಮೊದಲು ಕಾರ್ತಿಕ್ ಹಾಗೂ ದೇವರಾಜೇಗೌಡರಿಗೆ ಈಗ SIT ಅಧಿಕಾರಿಗಳು ನೋಟಿಸನ್ನು ನೀಡಿದರೆ, ಆ ತನಿಖೆ ವೇಳೆ ಇಡೀ ಪ್ರಕರಣದ ಪೆಂಡ್ರೈವ್ ಹಂಚಿಕೆ ಪ್ರಕರಣ ಇದೆ, ಅದರ ಎಲ್ಲ ಸತ್ಯಾಂಶಗಳು ಬಯಲಿಗೆ ಬರುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.